ಯಾಕೆಂದರೆ ದರ್ಶನ್ ಈ ಥರ ಇದಕ್ಕೆ ಇಳಿತಾನೆ ಅಂತ ನಾವು ಅಂದ್ಕೊಂಡು ಇರಲಿಲ್ಲ. ಚೀಪ್ ಕ್ಯಾರೆಕ್ಟರ್ಗೆ ಇದು ಮಾಡಿ ಒಂದು ಕೊಲೆ ಮಾಡೋಷ್ಟು ವ್ಯಕ್ತಿ ಆಗ್ತಾನೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಅವ್ರನ್ನ ಫಿಲಮ್ ಚೇಂಬರಿಂದ ಬಹಿಷ್ಕಾರ ಆಗಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಫಸ್ಟಿಂದ ಎಂಡ್ವರೆಗೂ. ವೆರಿ ಟೇಸ್ಟಿ ಸ್ಪೆಷಲ್ ಬಿರಿಯಾನಿ. ಸ್ಟಾರ್ಟಿಂಗಿನ ಎಂಡಿಂಗ್ ಒಂದು ಇಟ್ಕೊಂಡಿರುತ್ತೆ ಎಲ್ಲ ಪ್ರೇಕ್ಷಕರು, ಬಯಟು ಎಲ್ಲರೂ ಬಂದು ನೋಡಿ. ಶೆಫ್ ಚಿದಂಬರ ಬಿರಿಯಾನಿ ಮಾಡೋದು ಹೇಗೆ ಅಂತ ಕಲಿಬೇಕು ಅಂದರೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ತುಂಬ ಚೆನ್ನಾಗಿದೆ ಫಿಲಮು. ಸ್ಟಾರ್ಟಿಂಗಿನ ಎಂಡಿಂಗ್ ಒಂದು ಇಟ್ಕೊಂಡಿರುತ್ತೆ ಎಲ್ಲ ಪ್ರೇಕ್ಷಕರು, ಬಯಟು ಎಲ್ಲರೂ ಬಂದು ನೋಡಿ. ಅನಿರುದ್ಧ್ ಸರ್ ಆ್ಯಕ್ಟಿಂಗು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದೆ. ಒಳ್ಳೆ ಸಸ್ಪೆನ್ಸ್ ಇದೆ ಫಿಲಮಲ್ಲಿ, ಎಲ್ಲರೂ ಬಂದು ನೋಡಿ. ಚೆನ್ನಾಗಿತ್ತು. ಆಸಮ್ ಮೂವಿ, ಅಲ್ಟಿಮೇಟ್. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಫಸ್ಟಿಂದ ಎಂಡ್ವರೆಗೂ. ತುಂಬ ಅಂದರೆ ಎಂಜಾಯ್ ಮಾಡಿದ್ವಿ, ಅಷ್ಟು ಎಂಜಾಯ್ ಮಾಡಿದ್ವಿ. And it's an authentic biryani recipe. Just loved it. Taste ಮಾಡಿದ್ರಾ? ವೆರಿ ಟೇಸ್ಟಿ ಸ್ಪೆಷಲ್ ಬಿರಿಯಾನಿ. Thank you. ಕನ್ನಡ ಫಿಲಮು, BGM ಹೊಸ ಥರ ಇದೆ, ತುಂಬ ಚೆನ್ನಾಗಿದೆ ಫಿಲಮು. ದಯವಿಟ್ಟು ಎಲ್ಲರೂ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಶೆಫ್ ಚಿದಂಬರ ಬಿರಿಯಾನಿ ಮಾಡೋದು ಹೇಗೆ ಅಂತ ಕಲಿಬೇಕು ಅಂದರೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಆಲ್ ದ ಬೆಸ್ಟ್ ಟೀಮ್. ಫಿಲಮ್ ಸೂಪರ್ ಆಗಿದೆ ಮೇಡಮ್. ಅನಿರುದ್ಧ್ ಸರ್ ಈ ಥರ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ನಮ್ಮ ಬಾಸ್ ವಿಷ್ಣು ಸರ್ದು ಫೋಟೋಗಳೆಲ್ಲ ಸೂಪರ್ ಆಗಿದೆ. ಫಿಲಮ್ ಎಂಟರ್ಟೈನ್ಮೆಂಟ್ ಇದೆ, ಕಾಮಿಡಿ ಇದೆ, ಮತ್ತು ಫ್ಯಾಮಿಲಿ ಕುತ್ಕೊಂಡು ನೋಡೋಂಥ ಫಿಲಮು ತುಂಬ ಚೆನ್ನಾಗಿ ಬಂದಿದೆ ಮೇಡಮ್. ಈಗ ಒಂದು ಕೇಸ್ ಆಯಿತು ರೀಸೆಂಟಾಗಿ. ಒಂದು ಕೇಸ್ ಆಯಿತು. ಯಾವುದು? ದರ್ಶನ್ ಅವ್ರದ್ದು. ಹಾಂ, ಅದು ಈ ಸಿನಿಮಾ ನೋಡ್ತಾ ಇದ್ರೆ ಹಾಗೆ ಅನಿಸ್ತಾ ಇದೆ. ಇಲ್ಲ ಆ ಥರ ಇಲ್ಲ. ಆ ಫಿಲಮ್ಗೂ ಇದಕ್ಕೂ ಹೋಲಿಸ್ಬೇಡಿ. ಅದು ಅವನು ಬೇರೆ, ನಮಗೆ ಅವ್ನು ಕಂಡ್ರೆ ಇಷ್ಟ ಇಲ್ಲ. ಯಾಕೆಂದರೆ ದರ್ಶನ್ ಈ ಥರ ಇದಕ್ಕೆ ಇಳಿತಾನೆ ಅಂತ ನಾವು ಅಂದ್ಕೊಂಡು ಇರಲಿಲ್ಲ. ಯಾಕೆಂದರೆ ನಮಗೆ ಅವ್ರ ಮೇಲೆ ಗೌರವ ಇದೆ. ಆದರೆ ಈ ಥರ ಚೀಪ್ ಕ್ಯಾರೆಕ್ಟರ್ಗೆ ಇದು ಮಾಡಿ ಒಂದು ಕೊಲೆ ಮಾಡೋಷ್ಟು ವ್ಯಕ್ತಿ ಆಗ್ತಾನೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಅವನ್ನ ಫಿಲಮ್ ಚೇಂಬರಿಂದ ಬಹಿಷ್ಕಾರ ಆಗಬೇಕು ಅಂತ ನಮ್ಮ ಊರೇಶ. ಸ್ವಲ್ಪ ಥ್ರಿಲ್ ಆಗಿ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲ ಥರ ಇದೆ, ಎಲ್ಲ ನೋಡಬೇಕು. ಫಿಲಮ್ ತುಂಬ ಚೆನ್ನಾಗಿದೆ, ಎಲ್ಲ ಬಂದು ನೋಡ್ಬೋದು ಫ್ಯಾಮಿಲಿ ಸಮೇತ. ಚೆನ್ನಾಗಿದೆ, ಥ್ರಿಲ್ಲರ್ ಮೂವಿ ಇದೆ. ಸೂಪರ್ ಆಗಿದೆ ಫಿಲಮು. ಸಾರ್ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಸಖತ್ತಾಗಿ ಬಂದಿದೆ. ಡೈರೆಕ್ಟ್ರು ಅವರು ಆನಂದ್ ಸರ್ ಡ್ಯಾನ್ಸು ಸೂಪರಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಒಂದು ಥ್ರಿಲ್ಲರ್ ಮೂವಿ. ಲಾಸ್ಟ್ ಎಂಡಿಂಗ್ ಏನಾಗುತ್ತೆ ಅಂತ ನಾವು ಗೆಸ್ ಮಾಡಿರೋದೇ ಒಂದಾಗಿರುತ್ತೆ. ಅಲ್ಲಿ ಈ ಥರ ಆಗಿರ್ಬೋದು ಅಂತ ಅಂದ್ಕೊಂಡಿರ್ತೀವಿ, ಆದರೆ ಚೇಂಜ್ ಆಗಿದೆ. ಬಂದು ಎಲ್ಲರೂ ಕನ್ನಡ ಮೂವಿನ ಥಿಯೇಟ್ರಲ್ಲಿ ನೋಡ್ಕೋಬೇಕು ಅಂತ ನಾನು ಕೇಳ್ತೀನಿ. ಥ್ಯಾಂಕ್ ಯು. ಆಫ್ಟರ್ ಲಾಂಗ್ ಟೈಮ್ ಕನ್ನಡ ಇಂಡಸ್ಟ್ರಿಗೆ ಒಂದು ಮಲ್ಟರ್ ಮಿಸ್ಟ್ರಿ ಮೂವಿ ಸೂಪರ್ ಆಗಿದೆ. ಸ್ಕ್ರಿಪ್ಟ್ ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿದೆ, ಅನಿರುದ್ಧ್ ಸರ್ ಆ್ಯಕ್ಟಿಂಗ್ ಸೂಪರ್ ಆಗಿದೆ, ನಿಧಿ ಅವರ ಅಭಿನಯ ಚೆನ್ನಾಗಿದೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಒನ್ ಆಫ್ ದಿ ಎಕ್ಸ್ಟ್ರಾಡರಿ, ಒನ್ ಆಫ್ ದಿ ಬೆಸ್ಟ್ ಮೂವಿ ಆಫ್ ದಿಸ್ ಇಯರ್. ಫಿಲಮ್ ತುಂಬ ಚೆನ್ನಾಗಿದೆ. ಜೈ ವಿಷ್ಣುನಾಥ. ವಿಕ್ಕಿನ ಮರ್ಡರ್ ಮಾಡಿ ಬಿರಿಯಾನಿ ಸಕ್ಕದಾಗಿ ಮಾಡೋರೆ, ಬಂದು ನೋಡ್ರಿ. ತುಂಬ ಒಳ್ಳೆ ಫಿಲಮ್. ಆಫ್ಟರ್ ಸೋ ಮೆನಿ ಡೇಸಿಂದ ಕನ್ನಡ ಇಂಡಸ್ಟ್ರಿ ಒಳ್ಳೆ ಕಂಟೆಂಟ್ ಇರೋ ಫಿಲಮ್ ಬಂದಿದೆ. ಸೊ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಕೊಳ್ತೀವಿ. ವೆರಿ ನೈಸ್.